ಶಾಸಕರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಅಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿರ್ತಕ್ಕಂಥ ವೈಫಲ್ಯವನ್ನು ಹೊಂದಿದೆ. ಯಾವುದೇ ರೀತಿಯಾದಂತಹ ರಕ್ಷಣೆ ಮತ್ತು ಶಾಸಕರಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇದೆ. ಕೋಟಿ ವಿಧಾನಸೌಧದಲ್ಲಿ ಯಾವ ರೀತಿಯಾಗಿ 45-50 ಮಂದಿ ಒಂದು ಹಲ್ಲೆ ಮಾಡೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಸರ್ಕಾರದ ಕಿಮ್ಮತ್ತಿನಿಂದ ಅನ್ನುವಂಥದ್ದು ಆಗ್ತಾ ಇದೆ. ಮಂತ್ರಿಗಳು ಈ ರೀತಿಯಾದಂತಹ ಚಟವನ್ನು ಮಾಡಿ ಬಂದ್ ಮಾಡಲಿ ಮತ್ತೆ ವಿನಾಕಾರಣ ಶಾಸಕರ ಮೇಲೆ ದಬ್ಬಾಳಿಕೆ ಮಾಡಿಸುವಂಥದ್ದು ಆಗಬಾರ್ದು ಅನ್ನೋಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಾವು ಆಗ್ರಹ ಮಾಡ್ತೀವಿ. ಶಾಸಕರಿಗೆ ಕೂಡ ಇವತ್ತು ಯಾವುದೇ ರೀತಿಯಿಂದ ರಕ್ಷಣೆ ಇಲ್ಲ ಅನ್ನೋಂಥದ್ದನ್ನ ಇವತ್ತಿನ ಘಟನೆ ನಮಗೆ ಕಾಣ್ತಾ ಇದೆ. ಅದಕ್ಕಾಗಿ ನಾವು ಸಂಪೂರ್ಣವಾಗಿ ಇವತ್ತು ವಿರೋಧ ಮಾಡ್ತೀವಿ. ಕಾಂಗ್ರೆಸ್ ಪಾರ್ಟಿ ಎಲ್ಲಾ ಕ್ಷೇತ್ರದಲ್ಲಿ ವಿಫಲವಾದ ಜೊತೆಗೆ ಇವತ್ತು ಶಾಸಕರಿಗೆ ರಕ್ಷಣೆ ಒಂದು 50ಕ್ಕೂ ಹೆಚ್ಚು ಜನ ಪತ್ರಕರ್ತರಿದ್ದಾರೆ, IAS ಅಧಿಕಾರಿಗಳಿದ್ದಾರೆ, IPS ಅಧಿಕಾರಿಗಳಿದ್ದಾರೆ. ಒಳಗಡೆ ಇಷ್ಟು ಜನಗಳ ಮುಂದೆ ಈ ಒಂದು ಕೇಸನ್ನು ಕೊಟ್ಟಿದ್ದಾರೆ ಅಂತಂದರೆ ಇದು ಕಾಂಗ್ರೆಸ್ಸಿನ ಚಿತಾವಣಿ ಅಷ್ಟೇ. CT ರವಿ ಅವರಿಗೆ ಬೆದರಿಕೆ ಹಾಕಬೇಕು, ಅವರ ಬಾಯಿ ಮುಚ್ಚಿಸಬೇಕು ಅಂತ ಮಾಡಿರುವಂಥದ್ದು. ಆ ಥರ ಆಗಿದ್ದರೆ ಅವ್ರು ಅಲ್ಲೇ ಸ್ಪೀಕರ್ಗೆ ಕಂಪ್ಲೇಂಟ್ ಕೊಟ್ಟು ಅಲ್ಲೇ ಅದಕ್ಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೋದಾಯಿತು, ಅವ್ರನ್ನ ಸಸ್ಪೆಂಡ್ ಮಾಡ್ಬೋದಾಯಿತು. ಅವ್ರನ್ನ ವಜಾ ಮಾಡೋ ಅಧಿಕಾರನೂ ಸ್ಪೀಕರ್ ಸಭಾಪತಿಗಳಿಗಿದೆ. ಅದನ್ನು ಬಿಟ್ಬಿಟ್ಟು ಈಗ ಯಾರಿಗೂ ಕೇಳ್ದಂಗೆ ಅಲ್ಲೇ ಈಗ ಬೆಳಗಾವಿಯಲ್ಲೇ ಮಾಡ್ಬೋದಾಯ್ತಲ್ಲ, ಅರೆಸ್ಟ್ ಮಾಡಿ ಅಲ್ಲೇ ಮಾಡೋ. ಇಷ್ಟು ದೂರ ಯಾಕೆ ಕರ್ಕೊಂಡ್ಬಂದ್ರು? ಇದರ ರಾಜಕೀಯ ಒತ್ತಡದಿಂದ ಮಾಡಿದ್ದಾರೆ. ನಾನು ಕೂಡ ಇಲ್ಲಿ ಬಂದಿದ್ದೀನಿ. ಇಷ್ಟೊತ್ತು ಲಾಯರ್ನು ಏನೋ ಬಿಡಲ್ಲ ಅಂತ ಇದ್ರು, ನಾನು ಕರ್ಕೊಂಡು ಹೋಗ್ತೀನಿ ನೋಡೋಣ. ಇದು ದ್ವೇಷದ ರಾಜಕಾರಣ ಬಿಟ್ಟರೆ ಏನೂ ಅಲ್ಲ. ಈ ದ್ವೇಷದ ರಾಜಕಾರಣಕ್ಕೆ BJP ನಾವು ಹೋರಾಟ ಮಾಡ್ತೀರಿ. ಇದರ ವಿರುದ್ಧವಾಗಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೀರಿ. ವಿಧಾನಸಭೆ ಒಳಗಡೆ, ವಿಧಾನ ಪರಿಷತ್ ಒಳಗಡೆ ನಡೆದಿರೋದು ಅಲ್ಲೇ ತೀರ್ಮಾನ ಆಗಬೇಕು. ಇದು ಕಾನೂನು. ಆ ದೃಷ್ಟಿಯಿಂದ ಅಂಥ ದೊಡ್ಡ ಏನೋ ಅನಾಹುತ ಆಗಿದ್ದರೆ ಅದಕ್ಕೆ ದಾಖಲೆಗಳಿರ್ತದೆ. ಆ ಥರದ ದಾಖಲೆಗಳು ಏನೂ ಇಲ್ಲ.